ಹಾಯ್, ಇದೊಂದು ಸಿಂಪಲ್ ಆ್ಯಂಡ್ ಈಸಿ ಮೆಥಡಲ್ಲಿ ಮಾಡುವಂಥ ಮೂತಿಚೆರು ಲಡ್ಡು. ಈ ಲಡ್ಡು ಮಾಡ್ಕೊಳ್ಳೋದಕ್ಕೆ ಎಣ್ಣೆಯಲ್ಲಿ ಕರಿಯೋ ಅವಶ್ಯಕತೆ ಇಲ್ಲ. ಸಿಂಪಲ್ ಮೆಥಡಲ್ಲಿ ಮಾಡ್ಕೋಬಹುದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆ ಇಟ್ಬಿಟ್ಟು 2-3 ಸ್ಪೂನ್ ಆಗುವಷ್ಟು ತುಪ್ಪನ ಹಾಕ್ಕೊಂಡಿದ್ದೀನಿ. ನಂತರ ನಾನಿಲ್ಲಿ ನೋಡಿ, ಇದನ್ನು ಕೆಲವೊಬ್ಬರು ಬನ್ಸಿ ರವೆ ಅಂತ ಕರೀತಾರೆ, ಇನ್ನು ಕೆಲವೊಬ್ಬರು ದೊಡ್ಡ ರವೆ ಅಂತ ಕರೀತಾರೆ, ಇನ್ನು ಕೆಲವೊಬ್ಬರು ಇದನ್ನು ಗೋಧಿ ಕಡಿ ಅಥವಾ ಗೋಧಿ ನುಚ್ಚು ಅಂತ ಕೂಡ ಕರೀತಾರೆ. ನೀವು ಇದಕ್ಕೆ ಏನಂತೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. 1 ಕಪ್ ಆಗುವಷ್ಟು ಗೋಧಿ ಕಡಿನ ತೊಗೊಂಡಿದ್ದೀನಿ. ಇದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕು. 6-7 ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಹುರ್ಕೊಂಡಿದ ನಂತರ ಪಕ್ಕದಲ್ಲೇ 1 ಕಪ್ ಆಗುವಷ್ಟು ರವಾಗೆ 3 ಕಪ್ ಆಗುವಷ್ಟು ನೀರನ್ನು ಬಿಸಿಗಿಟ್ಕೋಬೇಕು. 1 ಕಪ್ ರವಾಗೆ 3 ಕಪ್ ನೀರು ಕರೆಕ್ಟಾಗಿದ್ದ ಅಳತೆ ನೋಡಿ. ಇವಾಗ ನಾನು ಬಿಸಿ ಆಗಿರುವಂಥ ನೀರನ್ನು ರವೆಗೆ ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊತೀನಿ. ರವೆ ಎಲ್ಲ ಚೆನ್ನಾಗಿ ಅರಳ್ಕೋಬೇಕು. ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ನಂತರ ಅರ್ಧ ಸ್ಪೂನ್ ಆಗುವಷ್ಟು ಫುಡ್ ಕಲರನ್ನು ಕೂಡ ಹಾಕ್ಕೊಂಡಿದ್ದೀನಿ. ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೋಡಿ ಎಷ್ಟು ಚೆನ್ನಾಗಿ ಅರಳ್ಕೊಂಡಿದೆ. ಇವಾಗ ನಾನು 1 ಕಪ್ ಆಗುವಷ್ಟು ರವೆಗೆ 1 ಕಪ್ ಆಗುವಷ್ಟು ಸಕ್ಕರೆ ಹಾಗೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಕೂಡ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. 3-4 ನಿಮಿಷ ಬೇಯಿಸ್ಕೊಂಡಿದ ನಂತರ ಸಕ್ಕರೆ ಎಲ್ಲ ಕರಗಿ ರವೆಗೆ ಚೆನ್ನಾಗಿ ಹಿಡ್ಕೊಂಡಿರುತ್ತೆ. ನಂತರ ಸಕ್ಕರೆ ಪಾಕ ಎಲ್ಲ ರವೆಗೆ ಹಿಡ್ಕೊಂಡು ಡ್ರೈ ಆಗ್ತಾ ಬಂದಿದ ನಂತರ ಸ್ಟವ್ ಆಫ್ ಮಾಡಿ ಲಿಡ್ ಕ್ಲೋಸ್ ಮಾಡಿಬಿಟ್ಟು 2 ನಿಮಿಷ ಹಾಗೆ ಬಿಡಬೇಕು. ನಂತರ ಇನ್ನೊಂದು ಕಡಾಯಿನಲ್ಲಿ 2-3 ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಹಿಟ್ಟನ್ನು ತುಪ್ಪದಲ್ಲಿನೇ ಚೆನ್ನಾಗಿ ಹುರ್ಕೋಬೇಕು. ಕಡಲೆ ಹಿಟ್ಟನ್ನು ನೀವು ಇಷ್ಟ ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೋಬಹುದು. ಆದರೆ ಹುರ್ಕೊಳ್ಳುವಾಗ ತುಂಬ ಚೆನ್ನಾಗಿ ತುಪ್ಪದಲ್ಲಿನೇ ಚೆನ್ನಾಗಿ ರೋಸ್ಟ್ ಮಾಡಿಕೊಂಡ್ರೆ ಮಾತ್ರ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇಲ್ಲ ಅಂತಂದರೆ ಹಸಿ ಸ್ಮೆಲ್ ಬರುತ್ತೆ. ನೋಡಿ, ತಣ್ಣಗಾಗಿದ್ದ ನಂತರ ಬಿಡಿಯಾಗಿ ಚೆನ್ನಾಗಿ ಅರಳ್ಕೊಂಡಿದೆ. ಇವಾಗ ನಾವು ಹುರಿದಿಟ್ಕೊಂಡಿರುವಂಥ ಕಡಲೆ ಹಿಟ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ನಮಗೆ ಬೇಕಾಗಿರುವಂಥ ಸೈಜಲ್ಲಿ ಲಡ್ಡು ಕಟ್ಕೋಬಹುದು. ಕೈಗೊಂದು ಸ್ವಲ್ಪ ತುಪ್ಪ ಅಥವಾ ಎಣ್ಣೆನ ಸವರ್ಬಿಟ್ಟು ಈ ರೀತಿಯಾಗಿ ಉಂಡೆನ ಕಟ್ಕೊಂಡ್ರೆ ಸೇಮ್ ಟೆಕ್ಸ್ಚರಲ್ಲಿ ಸೇಮ್ ಕಲರಲ್ಲಿ ಮೂತಿಚೆರು ಲಡ್ಡು ಸಿಂಪಲ್ ಮೆಥಡಲ್ಲಿ ರೆಡಿ. ಇದನ್ನು ಯಾವುದಾದ್ರೂ ಫಂಕ್ಷನಲ್ಲಿ ಅಥವಾ ಯಾವುದಾದ್ರೂ ಪೂಜೆ ಟೈಮಲ್ಲಿ ಇಮಿಡಿಯೇಟಾಗಿ ನಮಗೇನಾದರೂ ಸ್ವೀಟ್ ಬೇಕಂತಂದವಾಗ ಈ ಲಡ್ಡುನ ಮಾಡ್ಕೋಬಹುದು. ತುಂಬ ಸಿಂಪಲ್ ರೆಸಿಪಿ. ಈ ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಬಾಯ್ ಬಾಯ್.